ರಾಜ್ಯದ ಬಜೆಟ್ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ ಇದೆ. ಕಾರಣ ಲಾಸ್ಟ್ ಟೈಮ್ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರಲಿಲ್ಲ ಅನ್ನುವಂತಹ ಆರೋಪ ಬಂದಿತ್ತು. ಈಗ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂತಹ ಕುತೂಹಲ. 16ನೇ ಬಾರಿಗೆ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಯಾರೂ ಕೂಡ ಇಷ್ಟು ಅನ್ಬ್ರೇಕಬಲ್ ರೆಕಾರ್ಡ್ ಅನ್ನು ಯಾರೂ ಮಾಡಿಲ್ಲ. ಸದ್ಯಕ್ಕೆ ಇದು ಅನ್ಬ್ರೇಕಬಲ್. ಕ್ಯಾಬಿನೆಟ್ ಬಜೆಟ್ಗೆ ಅನುಮೋದನೆಯನ್ನ ಮುಖ್ಯಮಂತ್ರಿಗಳು ಪಡೀಲಿಕ್ಕಿದ್ದಾರೆ. ಸಂಪ್ರದಾಯದಂತೆ ಹಣಕಾಸು ಇಲಾಖೆಯನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಹೊಂದಿದ್ದಾರೆ. 95ರಿಂದ ಕೂಡ ಅವರು ಬಜೆಟ್ ಅನ್ನ ಮಂಡಿಸ್ತಾ ಬರ್ತಾ ಇದ್ದಾರೆ. ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಂತಾನೆ ಅವ್ರನ್ನ ಕರೀತಾರೆ. ಚತುರ ರಾಜಕಾರಣಿ ಅಂತ ಈ ವಿಚಾರದಲ್ಲಿ ಕರೀತಾರೆ. ದಾಖಲೆ ಬಜೆಟ್ ನಲ್ಲಿ ಬಂಪರ್ ಗಿಫ್ಟ್ ಯಾವ ವಲಯಕ್ಕೆ ಅನ್ನುವಂಥದ್ದು ಕುತೂಹಲ. ಎಲ್ಲಾ ವಲಯದವರಿಗೂ ಕೂಡ ನಿರೀಕ್ಷೆಯ ಭಾರ ಇದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇ 2025 ಕುತೂಹಲ ಮಮತಾ. ಇವರು ನಾನು ಮೂಢನಂಬಿಕೆಗಳನ್ನ ನಂಬಲ್ಲ ಅಂತಾರೆ. ಆಯ್ತಾ, 10ವರೆಗೆ ರಾಹುಕಾಲ ಅಂದ್ಬಿಟ್ಟು ಇವ್ರು ಯಾಕೆ 10 ಕಾಲಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ. ಅವ್ರು ನಂಬಲಿಲ್ಲ ಅಂದ್ರೆ ಸುತ್ತಮುತ್ತ ಇರೋರು ನಂಬ್ತಾರಲ್ಲ. ಬನ್ನಿ ಸರ್ ಹೋಗ್ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಕತೆ ಆಗ್ಲಿ, ಪರವಾಗಿಲ್ಲ, ಇರ್ಲಿ. ನನ್ನ ವಿಚಾರ ವೈಯಕ್ತಿಕ, ನಂದು ರಾಜ್ಯದ ಜನರ ಭವಿಷ್ಯದ ಪ್ರಶ್ನೆ ಅಂತಾರಲ್ಲ, ಆ ಲೆಕ್ಕಾಚಾರದಲ್ಲಿ ಏನೋ ಮಾಡಿರ್ಬೋದು ಅನ್ಸುತ್ತೆ. ಬಟ್ ಇಟ್ಸ್ ಓಕೆ. ನಮಗಿರ್ತಕ್ಕಂಥದ್ದು ಈಗ ಸಿದ್ದರಾಮಯ್ಯನವರು ₹1 ಇದೆ ಸಿದ್ದರಾಮಯ್ಯನವ್ರ ಕೈಲಿ. ₹1 30 ಖರ್ಚಾಗ್ತಿದೆ. ಆ 30 ಪೈಸೆ ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು 20 ಪೈಸೆ ಎಸ್ಎಸ್ಸಿ ಆ್ಯಡ್ ಆಗುತ್ತೆ. ಈ ಎಕ್ಸ್ಟ್ರಾ 50 ಪೈಸೆ ಎಲ್ಲಿಂದ ತರ್ತಾರೆ? ಇದು ಪ್ರಶ್ನೆ. 2,17,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇದೆ ರಾಜ್ಯದಲ್ಲಿ. ಎಲ್ಲ ವಿಭಾಗಗಳಲ್ಲಿ, ಎಲ್ಲ ಇಲಾಖೆನಲ್ಲಿ 2,17,000. ಈ 2,17,000 ಫುಲ್ಫಿಲ್ ಮಾಡಿಕೊಂಡ್ರು ಅಂತಾನೆ ಇಟ್ಕೊಳ್ಳೋಣ. 30,000 ಆವ್ರೇಜ್ ಸಂಬಳ ತಗೊಂಡ್ರು ಕೂಡ ಈ ಸರ್ಕಾರವನ್ನು ನಡೆಸಕ್ಕೆ ಆಗಲ್ಲ. ರಾಜಸ್ವ ತೆರಿಗೆ ಆಗಲ್ಲ. ಮತ್ತೊಂದು ಕಡೆ ಬಿಜೆಪಿ ಅವರ ಪ್ರೊಟೆಸ್ಟ್ ಇದೆ. ನಿಮಗೆ ನೆನಪಿದೆಯಾ, 2 ವರ್ಷದ ಹಿಂದೆ ಇದೇ ಥರ ಬಿಜೆಪಿ ಸರ್ಕಾರ ಕೊನೆಯ ಬಜೆಟ್ ಮಂಡನೆ ಮಾಡಿದಾಗ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕಿವಿನಲ್ಲಿ ಹೂವಿಟ್ಕೊಂಡ್ಬಂದು ಕೂತಿದ್ರು. ಅಂದರೆ ನೀವು ರಾಜ್ಯದ ಜನರಿಗೆ ಹೂವಿಡ್ತೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮೊದಲೇ ನಾವು ಇಟ್ಕೊಂಬಂದ್ಬಿಟ್ಟಿದ್ದೀವಿ ಅಂತ. ಈಗ ಇವ್ರು ಸರದಿ ಗಾಂಧೀಜಿ ಪ್ರತಿಮೆ ಮುಂದೆ ಅವರೇನೋ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 24ರಾಗ ಹಾಕ್ಯಾರಿ. ಹೊಳ್ಳಿ ಈಗ ಒಂದು 5-6 ಕಂತು ಬಂದಿಲ್ರಿ ಸರ್. ಅದಕ್ಕೆ ರೀ ಟೈಮ್ ಟು ಟೈಮ್ ನಮಗೆ ತಿಂಗಳ 2,000 ಕೊಡ್ಬೇಕ್ರಿ. ನಮ್ಗೆ ಅದ ಹೇಳ್ತೀವಿ ರೀ ಸರ್, ನಮಗೆ ತಿಂಗಳ ಬೇಕು. ನಮಗೆ ಲೇಟ್ ಮಾಡಿ ಹಾಕಬೇಡ್ರಿ, ಒಂದು ಡೇಟ್ ಫಿಕ್ಸ್ ಮಾಡಿ ನಮಗೆ ಕೊಡ್ರಿ ಸರ. ಈಗ 5 ವರ್ಷ ತನಕ ಈಗ 2,000 ರೂಪಾಯಿ ಹಾಕ್ತೀನಿ ಅಂದಾರ ಅಲ್ರಿ ಅವ್ರು. ಎಲ್ಲರೂ ಅವ್ರ ಮೇಲೆ ನಂಬ್ಕೊಂಡು ಕುಂತಿರ್ತಾರೆ ರೀ. ಈಗ ತಿಂಗಳ ಅದ್ರ ಮೇಲೆ ಸಾಲನ ಅಂತ ತೆಗೆದಿರ್ತಾರೆ ರೀ, ಇನ್ನೂ ತುಂಬೋದನ್ನ ಅಂತ ಇರ್ತೈತೆ ರೀ. ಈಗ 1 ತಿಂಗಳ ಲೇಟು, 2 ತಿಂಗಳು ಲೇಟ್ ಆದ್ರೆ ಅವ್ರಿಗೆ ಭಾಳ ತ್ರಾಸ ಇರ್ತಾವೆ ರೀ. ಪಾಪ ಅಂತವ್ರಿ ಹೆಂಗೆ ಮಾಡ್ಬೇಕು ರೀ ಮುಂದೆ ಜೀವನ? ಅವ್ರಿಗೆ ಭಾಳ ಕಷ್ಟ ಆಕೈತೆ ರೀ. ಹೀಗಾಗಿ ತಿಂಗಳ ಕಡೆಗೆ 10 ತಾರೀಕು ಒಳಗರ ನೀವು ಗ್ಯಾರಂಟಿ ಹಾಕ್ತೀನಿ ಅಂಥೇಳಿ ಭರವಸೆ ಕೊಡ್ಬೇಕ್ರಿ ಅಷ್ಟೇ. ಬಜೆಟಿಂದೇನು ಅದೇನು ಮೊದ್ಲು ಇದಾಗಬೇಕು ರೀ. ಇದ್ರ ಮೇಲೆ ಸರಿಯಾಗಿ ದುಡ್ಡು ಬರೋದಿಲ್ರಿ. ಹೌದ್ರಿ, ಅವ್ರ ಹೊಟ್ಟೆ ತುಂಬ್ಕೋದ ಅವ್ರ ರಗಡಾಗೈತಿ. ಇನ್ನು ಪಬ್ಲಿಕ್ಗೆ ಏನು ರೊಕ್ಕ ಹಾಕ್ತಾರ್ರಿ ಸರ್? ಅವ್ರು ತಿಂಗಳ ದುಡ್ಡು ಹಾಕಿಲ್ಲ ಕರೆಕ್ಟಾಗಿ. ಯಾರಿಗೂ ಸರಿಯಾಗಿ ₹1 ಬರಾಕತ್ತಿಲ್ರಿ. ಇದು ರೇಷನ್ ರೊಕ್ಕ ಬಂದ್ರೆ ಗೃಹಲಕ್ಷ್ಮಿ ಬರಂಗಿಲ್ಲ, ಗೃಹಲಕ್ಷ್ಮಿ ಬಂದ್ರೆ ರೇಷನ್ ಬರಂಗಿಲ್ಲ. ಯಾಡೂ ಬಂದೈತಿಪ್ಪ ಅಂದ್ರೆ ಮೂಲಭೂತ ಸೌಕರ್ಯಗಳಿಲ್ಲ. ತಗೊಂಡು ಏನು ಮಾಡೋದ್ರಿ? ಯಾವ್ದಕ್ಕಾರಿ ತಗೊಂಡು ಏನು ಮಾಡೋದು? ನಮ್ಗೆ ₹2,000 ಬೇಡ, ಬಸ್ ಫ್ರೀ ಬೇಡ. ನಾವು ದುಡಿಮೆ ಮ್ಯಾಗ ಹೊಟ್ಟೆ ತುಂಬ್ಕೊಂತೇವಿ, ಜಾಗ ಹಿಡ್ದೇವಿ. ಮನಿದು ಇದು ಮಾಡ್ರಿ. ನಮಗೆ ಕುಡಿಯಕ್ಕೆ ನೀರು ಬಿಡ್ರಿ, ಬೇಡ ಸರ್. ನಮಗೆ 2,000 ಅವ್ನ ದುಡ್ಡಿನ ಮ್ಯಾಗ ನಾವು ಬದುಕಂಗಿಲ್ಲ. ಸಿದ್ದರಾಮಯ್ಯನ ದುಡ್ಡಿನ ಮ್ಯಾಗ ನಾವು ಬದುಕಂಗಿಲ್ಲ. ನಾವು ಊರು ಅಡ್ಡಾಡೋದು ಬೇಡ, ತೆಗೆದು ಬಿಡ್ರಿ ನಮಗೆ. ಅಂದರೆ 5 ತಿಂಗಳಿಂದ ಬಂದಿಲ್ಲ, ಅಥವಾ ನಮಗೆ ಅಂತಲ್ಲ, ಬೇರೆ ಹೆಣ್ಮಕ್ಳು ತುಂಬ ಬಡವರಿದ್ದಾರೆ, ಅವ್ರಿಗೆ ಬರಲೇಬೇಕು. ಯಾಕೆಂದರೆ ಅದನ್ನೇ ಅಂತ ಒಂದು ಇಟ್ಕೊಂಡಿರ್ತಾರೆ ಅವರು. ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದಕ್ಕೆ ಅಂತ ಬರಲೇಬೇಕು ಪಾಪ ಅವ್ರಿಗೆ. ಇಲ್ಲ, ಅವರು ಕಾಂಗ್ರೆಸ್ ಪಾರ್ಟಿ ಅವರು ಇದು ಮಾಡಬೇಕು, ಈ ಥರ ಡೇಟ್ ಅಂತ ಫಿಕ್ಸ್ ಮಾಡಬೇಕು. ಆ ಡೇಟ್ಗೆ ಸೊ ಇದು ಗೃಹಲಕ್ಷ್ಮಿ ಯೋಜನೆಗೆ ಅಂತ ಅಪ್ಲೈ ಮಾಡಿದ್ದಿದ್ದು. ಸೊ ಅದು ಬಂದು